ಎಸ್, ಇನ್ನು ಮುಂದಿನ ಸುದ್ದಿ, ಹುಮ್ನಾಬಾದ್ನಲ್ಲಿ ಇವತ್ತು KDP ಸಭೆ ನಡೀತಾ ಇದೆ. ಆದರೆ KDP ಸಭೆಯಲ್ಲಿ ಸಾಕಷ್ಟು ಅವ್ಯವಹಾರಗಳೇ ಹೊರಗೆ ಬರ್ತಾ ಇದೆ. ಒಬ್ಬರ ಮೇಲೆ ಒಬ್ಬರು ಅವ್ಯವಹಾರಗಳು, ಅಧಿಕಾರಿಗಳು ಸರಿಯಾಗಿ ಕೆಲಸನೇ ಮಾಡ್ತಾ ಇಲ್ಲ. ಅಂತಹ ಅವ್ಯವಹಾರಗಳ ನಡುವೆ ಇವತ್ತು KDP ಸಭೆಯಲ್ಲಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಕೆಲವೊಂದು ಇಲಾಖೆಯ ಅಧಿಕಾರಿಗಳಿಗೆ ಇವತ್ತು ಖಡಕ್ಕಾಗಿ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ. ಕೃಷಿ ಇಲಾಖೆ ಅಧಿಕಾರಿಗಳಿಗೆ ತಗೊಂಡ್ರು, ಆಮೇಲೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಆಸ್ಪತ್ರೆಯಲ್ಲಿ ರೋಗಿಗಳ ಸಾವಾಗಿತ್ತು, ಅದ್ರ ಬಗ್ಗೆ ಮಾತನಾಡಿದರು. ಇವಾಗ ಮತ್ತೆ ಹುಮ್ನಾಬಾದ್ ತಾಲೂಕಿನಲ್ಲಿ ರಾಜ್ಯ ಹೆದ್ದಾರಿ 75 ಭಾಲ್ಕಿ ಚಿಂಚೋಳಿ ಏನು 15 ಕಿಲೋಮೀಟರಿಂದ 17 ಅಂದರೆ ಒಂದು 2 ಕಿಲೋಮೀಟರ್ ರಸ್ತೆ ಆಗ್ತಾ ಇದೆ ದುಬಲ್ಗುಂಡಿಯಿಂದ ಕಬೀರವಾಡಿ ಗ್ರಾಮದಲ್ಲಿ. ಅದೇ ರೀತಿ KKRDB ಅನುದಾನದ ಅಡಿಯಲ್ಲಿ ಸುಮಾರು ಹಿಂಗೊಂದು 4 ಕೋಟಿ ರೂಪಾಯಿ ಕಾಮಗಾರಿ ನಡೀತಾ ಇದೆ ಆ ಒಂದು ಕ್ಷೇತ್ರದಲ್ಲಿ, ಹುಮ್ನಾಬಾದ್ ಕ್ಷೇತ್ರದಲ್ಲಿ. ಕೆಲವೊಂದು ಕಡೆ 2 ಕಿಲೋಮೀಟರ್, ಇನ್ನೊಂದು ಕೆಲವೊಂದು ಕಡೆ 2 ಕಿಲೋಮೀಟರ್, ಹಿಂಗೆ ರಸ್ತೆ ಕಾಮಗಾರಿ ನಡೀತಾ ಇದೆ. ಅವುಗಳನ್ನ ಎಲ್ಲವನ್ನ ಅನಿಲ್ ಕುಮಾರ್ ರಾಥೋಡ್ ಅನ್ನೋರು ಮಾಡ್ತಾ ಇದ್ದಾರೆ. ಆದರೆ ಆ ರಸ್ತೆಗಳು ಮಾಡಿದಂಥ 3 ತಿಂಗಳು 2 ತಿಂಗಳಲ್ಲೇ ರಸ್ತೆ ಕೆತ್ತು ಹೋಗ್ತಾ ಇದೆ. ಅಂದರೆ ಸರ್ಕಾರಿ ದುಡ್ಡಿಗೆ ಕಿಮ್ಮತ್ತಿಲ್ವಾ ಅನ್ನೋದು ಇವತ್ತು ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ಚಂದ್ರಶೇಖರ್ ಪಾಟೀಲ್ ಅವರು ಪ್ರಶ್ನೆಯನ್ನು ಮಾಡಿದ್ದಾರೆ. ಶಾಸಕರು ಹೇಳಿದ್ರು, MLCಗಳು ಹೇಳಿದ್ರು ಅಂತ ನೀವು ರಸ್ತೆಯನ್ನು ಸರಿ ಮಾಡಿಸದೆ ಅವ್ರು ಹೇಳಿದ್ದಾರೆ ಇವ್ರು ಹೇಳಿದ್ದಾರೆ ಅಂತ ನೀವು ಹಾಗೆ ಹೋದರೆ ಮುಂದಿನ ದಿನಗಳಲ್ಲಿ ನೀವು ಅವೆಲ್ಲವನ್ನ ಅನುಭವಿಸಬೇಕಾಗುತ್ತೆ ಸರ್ಕಾರದ ಮಟ್ಟದಲ್ಲಿ ತನಿಖೆ ನಡೆದ್ರೆ. ಯಾಕೆ ನೀವು ಸರಿಯಾಗಿ ರಸ್ತೆಯನ್ನ ಮಾಡಿದಾರೋ ಇಲ್ವೋ, ಮಾಡಿದ್ರಷ್ಟೇ ಬಿಲ್ ಮಾಡಿ, ಇಲ್ಲಾಂದ್ರೆ ಆ ಗುತ್ತಿಗೆದಾರನ ಬಿಲ್ ತಡೆ ಹಿಡಿದು ಕಪ್ಪು ಪಟ್ಟಿಗೆ ಸೇರಿಸಿ ಅಂತ ಖಡಕ್ ಆಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಡಾಕ್ಟರ್ ಚಂದ್ರಶೇಖರ್ ಬಿ ಪಾಟೀಲ್ ಅವರು KDP ಸಭೆಯಲ್ಲಿ. ಅಂದ್ರೆ ಹುಮ್ನಾಬಾದ್ನಲ್ಲಿ ಈ ರಸ್ತೆ ಕಳಪೆ ಕಾಮಗಾರಿಯಿಂದ ಯಾವ ಮಟ್ಟಕ್ಕೆ ನಡೀತಾ ಇದೆ, KDP ಸಭೆಯಲ್ಲಿ ಚರ್ಚೆ ಆಗುವ ಮಟ್ಟಕ್ಕೆ ನಡೀತಾ ಇದೆ. 4 ಕೋಟಿ ರೂಪಾಯಿ ಅನಿಲ್ ಕುಮಾರ್ ಅನ್ನೋರು ಎಲ್ಲೆಲ್ಲಿ ರಸ್ತೆ ಮಾಡಿದ್ದಾರೆ, ಎಲ್ಲ ಕಡೆ ಪರಿಸ್ಥಿತಿ ಹಿಂಗೆ ಅಂತ MLC ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ಆ KDP ಸಭೆಯಲ್ಲಿ ಏನು ಹೇಳಿದ್ದಾರೆ ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಯಾರ ಕೆಲಸ, ಯಾರ ಕಾಂಟ್ರಾಕ್ಟರು, ಅವನಿಗೆ ನೀವು ಬ್ಲಾಕ್ ಲಿಸ್ಟ್ ದಾಗ ಹಾಕ್ಲೇಬೇಕಿದ್ದು ಏನದ ಕೆಲಸ ಮೊದಲು ನೋಡ್ರಿ. MLA ಹೇಳ್ತಾರ ನೀವು ಹೋಗಿ ನೋಡ್ರಿ, ಯಾಕಂದ್ರ ಕೆಲಸ ಇಲ್ಲ ಅಲ್ಲಿ, ಇದು 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 ಇನ್ನು ಹಾಗೆ ಪೆಂಡಿಂಗ್ ಇದೆ, ಇನ್ನು ಕೆಲಸನೇ ಮುಗ್ದಿಲ್ಲ. ಆಲ್ರೆಡಿ ಕಂಪ್ಲೀಟೆಡ್ ಮತ್ತು ಫೈನಲ್ ಬಿಲ್ಲಿಂಗ್ ಬರ್ಕೊಟ್ರಿಲ್ಲ, ಅದು ಕರೆಕ್ಟ್ ಇದೆನಾ? ಆಯ್ತು, ಅದು ಅಟೆಂಡ್ ಮಾಡಕ್ ಹೇಳಿ, ಅದು ಏನೋ ಅದು ಕರೆಕ್ಟ್ ನೋಡ್ರಿ. ಇದು ಮತ್ತೊಂದು 20 ಫೀಟ್ ಇದ್ರೆ ನೋಡ್ರಿ, ಯಾರು ಗಮನಿಸಿದ್ರಿ? ಇದು ಯಾರಿಗೆ ಬರ್ತದ? ವೆದರ್ ಇಟ್ ಇಸ್ ಕರೆಕ್ಟ್ ಇದು ನೋಡ್ರಿ, ಅದು ಮಣ್ಣು ತೆಗೆದು ನೋಡ್ರಿ. ಮತ್ ಕಣ್ಣಿಗೆ ಏನ್ ಮಾಡ್ತಾ ಇದ್ರಿ? ಇದು ಏನಾದ್ರು ಪ್ರೊವಿಷನ್ ಇದೆ ಅಲ್ಲಿ, ಅಲ್ಲೇ ಪೂರ ನೋಡಿದ್ರೆ ತಾವು ಏನೋ ಇದು ಕರೆಕ್ಟ್ ಅಲ್ಲ. ಫೋಟೋ 20 ಫೀಟ್ ಇದ್ದಿದ್ದು ಇಲ್ಲಿ ವೇಬಲ್ ರಿಪೋರ್ಟ್ ತರಿಸಿ ನಾನು ಎಲ್ಲಿ ಎಷ್ಟು ಮಣ್ಣು ತೆಗೆದಿದಾರ, ಏನ್ ಮತ್ತೆ ಏನ್ ಮಾಡ್ತಾ ಇದ್ರು ತಾವೆಲ್ಲ ದುಡ್ಡು ಕಟ್ಟಬೇಕಲ್ಲ ಇವರು ಮೇಡಮ್. ಇವರು ಪ್ರೈವೇಟ್ ಎಲ್ಲ ಕಾಂಟ್ರಾಕ್ಟರ್ಸ್ ಮೊನ್ನೆ ಅಲ್ಲಿಂದ ಮಣ್ಣು ತರೋದು, ಅಲ್ಲಿಂದಲೇ ಬರ್ಸೋದು, ಮತ್ತೆ ಅಲ್ಲಿಂದಲೇ ಕೆಲಸ ಮುಗಿಸೋದು, ಅಲ್ಲಿಂದಲೇ ಬಿಲ್ ಎಸ್ಪೋರ್ಟ್ ಮಾಡೋದು. ಯಾರು ಅಲ್ಲ, ಅವ್ರು ಏನೋ ದುಡ್ಡು ಹೇಳ್ತಿರ್ಲಿ, ಅಲ್ಲಿ ಜನರು ಮರಣದಾಗ ಹೋಗ್ತಾರೆ. ಸ್ಲೀಪ್ ಆಗಿದ್ರು 20 ಫೀಟ್ ಕೆಳಗಡೆ ಹೋಗ್ತಾರ. ನೋಡಿದ್ರೆ ಯಾರಾದ್ರು 20 ಫೀಟ್ ಟಿಕ್ ಮಾಡಿದಾರೆ ಮೇಡಮ್. ಅದೊಂದು ಪ್ಯಾರಲಲ್ ಟು ರೋಡ್ ಇದೆ. ಅದು ವೆದರ್ ಯು ಸೀನ್ ಒಂದೇ ಗಾಡಿ ಸ್ವಲ್ಪ ಗಮನ ತೆಗೆದಿ ನೋಡಿ. ಸರ್ವೆ ಇದು ವಿಎ ರಿಪೋರ್ಟ್ ತರಿಸ್ತೀನಿ, ಎಲ್ಲೆಲ್ಲಿ ಏನೇನಿದೆ, ಎಷ್ಟು ರೋಡ್ ಇದ್ದಾರೆ ಅಂತ ಹೇಳಿ. ಫಾರ್ಮೇಶನ್ ರೋಡ್ ಅದು ಅಲ್ಲ, ನಿಮ್ಮ ಎಸ್ಟಿಮೇಷನ್ ಏನಿಟ್ಟಿರಿ? ಇದೇನು ಲೀಡ್ ಅದ ಇಲ್ಲ ಅಲ್ಲಿಂದಲ್ಲೇ ತಗೊಂಡು ಬಟ್ಟೆ ತಗೊಳ್ಬೇಕಲ್ಲ? ಇನ್ಕ್ಲೂಡಿಂಗ್ ಲೀಡ್ ಅದ. ಅವ್ರು ಯಾವ್ದು ಎಸ್ಟಿಮೇಷನ್ ಇಟ್ಟಿರಿ ಅದ್ರ ಬಗ್ಗೆ ವೆರಿಫಿಕೇಶನ್ ಅಲ್ಲ, ನನಗಿದ್ರ ಬಗ್ಗೆ ನಾನು ಮಾಹಿತಿ ತಗೊಂಡಿದ್ದೀನಿ. ಬಟ್ ಎಲ್ಲೇ ಕೆಲಸ ಮಾಡಿ ಒಂದು ರೋಡ್ ಚೆಂದ ಮಾಡಿ ದೊಡ್ಡ ಸೆಕ್ರೆಟರಿ ನೋಡೋಣ. ಇದು 20 ಫೀಟ್ ಡಿಕ್ ಮಾಡಿ ಅಲ್ಲಿಂದೇ ಮಣ್ಣು ತಗೊಂಡು ಅಲ್ಲಿಂದೇ ತೂತ್ ಪಾಲಿಶ್ ಮಾಡಿ ಏನ್ ಮಾಡ್ತಾ ಇದ್ರಿ ಇಂಜಿನಿಯರ್ಸ್ ಅನ್ನ? ಯಾಕೆ ನಿನ್ನೆ ಕ್ರಮ ತಗೋಬೇಡಿದ್ರು? ಬರ್ರಿ ಯಾರು ಬರ್ಕೋರು, ನಮ್ದು MLC ಒಬ್ಬನೇ ನಂದು ಒಬ್ಬನೇ ಬರ್ಕೋದು, ಕ್ರಮ ಯಾಕೆ ತಗೋಬೇಡ್ದು? ಯಾಕೆ ಕೆಲಸ ಸರಿಯಾಗಿ ಆಗ್ತಾ ಇಲ್ಲ? ಏನಾಗಿದೆ ಅದ್ರಾಗ? ಯಾರು ಅದ್ರಾಗ ಕಾಂಟ್ರಾಕ್ಟರ್ ಮ್ಯಾಗ ಏನದವ್ರು ನಿಮ್ದು ರಿಪೋರ್ಟ್ ನೋಡಿ ಅದ್ರ ಮ್ಯಾಗ ಇದು ಮಾಡ್ಕೊಂಡ್ರೆ ಅವ್ರದ್ದು ಏನು ಕಂಪ್ಲೇಂಟ್ ಅದ ಬರ್ಕೊಂಡು ಇದು ಮಾಡ್ಕೊಳ್ಳಿ. ಸರಿಪಡಿಸ್ರಿ.
ಯಾರೋ ಬರೋದು ಅದು ಅದು ಒಂದ್ ಕೆಲಸ ಮಾಡ್ರಿ, ಇದು ಮಾಡ್ರಿ, ಇದು ಲೋಕಾಯುಕ್ತ ಮತ್ತ ಇದು ಬರೀ ಇವ್ರಿಗೆ ಲೋಕಾಯುಕ್ತ ಬರೀರಿ. ಬರೀಪ್ಪ. ಅದಕ್ಕೇನ್ ಮಾಡ್ಕೊಳ್ರಿ, ಅವ್ರೇನ್ ಮಾಹಿತಿ ಕೇಳತ್ತಾರ, ಎಸ್ಟಿಮೇಷನ್ ಕಾಪಿ, ನಿಮ್ದು ಕ್ವಾಲಿಟಿ ಕಂಟ್ರೋಲ್ ರಿಪೋರ್ಟ್ 20 ಫೀಟ್ ಡಿಕ್ ಮಾಡಿದಾರ. ಮಾಡ್ಕೊಳಕ್ ಕೊಡ್ರಿ. ಈಗ ನೋಡಪ್ಪ, ನಮ್ದು ಒಂದು ಇದು ತಗೊಂಡು ಅದ್ರದ್ದು ಏನ್ ರಿಪೋರ್ಟ್ ಬರ್ತದೆ ಅದ್ರ ಮ್ಯಾಗ ಇದು ಮಾಡ್ಲಕ್ಕ ಮುಂದಿನ ಎಚ್ಚರ ತಗೊಳಕ್ ಇದು ಮಾಡಿ. ಲೋಕಾಯುಕ್ತ ಎರಡು ರೋಡಿನ ಬರೀರಿ, ಅಲ್ಲಿವರೆಗೆ ಅದು ರಿಪೋರ್ಟ್ ಬರುತ್ತೆ, ಅದ್ರದ್ದು ಏನ್ ನಿಮ್ದು ಇದು ಬರ್ತದೆ ಅದು ಇದು ಮಾಡಿ. ಎರಡು ಇದ್ರದ್ದು ಅದು ಡಿಗ್ಗಿಂಗ್ ಮಾಡಿದ್ದು ಮತ್ತೆ ಇದು ರೋಡ್ದು ಬಿ ಅವು ಎರಡರದ್ದು ಇದು ಮಾಡ್ಕೊಂಡು ನಮ್ಗೆ ಇದು ಮಾಡಿ. ಸರಿ, ಅದು ಕೆಲಸ. ನಮ್ಗೆ ಎಸ್ಟಿಮೇಟ್ ಕೊಡ್ರಿ, ಮತ್ತೆ ಅದ್ರ ಏನೇನ್ ಮಾಹಿತಿ ಕೇಳ್ತಾರ ಸದಸ್ಯರು ಅವ್ರಿಗೆ ಎಲ್ಲ ಕೊಡ್ರಿ. ನಾವು ಎಲ್ಲರಿಗೆ ನಾನು ವಿನಂತಿ ಮಾಡ್ತೀನಿ, ಆಫೀಸರ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಯಾವುದೇ ಕಾಮಗಾರಿಗಳು ಇರಲಿ, ತಮಗ ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ತಾವು ಎಲ್ಲರೂ ಚೆನ್ನಾಗಿ ಕೆಲಸ ತಗೋಬೇಕು. ಆಮೇಲೆ ಅವ್ರು ಹೇಳ್ಯಾರ, ಇವ್ರು ಹೇಳ್ಯಾರ, MLA ಹೇಳ್ಯಾರ, MLC ಹೇಳ್ಯಾರ, ನಾಳೆ ನೀವು ಹೋಗ್ತೀರಿ ಮನೆಗೆ. ನಾವು ಅದು ಅರ್ಥ ಮಾಡ್ಕೋಬೇಕು. ನಾನು ಏನ್ ಕೇಳ್ತಾ ಇದ್ದೀನಿ, ಕೆಲಸ ಚೆನ್ನಾಗಬೇಕು ಅಷ್ಟೇ. ಯಾರಾದ್ರೂ ಮಾಡಲಿ, ಬಟ್ ಏನು ಕಾಮಗಾರಿ ಇರ್ತದ ಆಸ್ ಪರ್ ನಿಮ್ ಇದ್ರ ಪ್ರಕಾರ ಅದು ಕೆಲಸ ಆಗಬೇಕು. ಹೌದಾ ಇಲ್ಲ? ಅಷ್ಟೇ. ಎಲ್ಲರೂ ತಮ್ಮ ಏನೇ ಇರಲಿ ತಾವೆಲ್ಲರೂ ಗಮನಿಸಿ ಕೆಲಸ ಚೆನ್ನಾಗಿ ತಗೋ ಅಷ್ಟೇ. ಓಕೆ, ನೆಕ್ಸ್ಟ್.